ಏನು ಗುರು, ನಾವೆಲಲ್ಲಿ ಸ್ಟೋರಿ ಯಾವ ಥರ ಬರೀತಾರೋ ಅದೇ ಥರ ರಿಯಾಲಿಟಿನಲ್ಲೂ ಕೂಡ ಆಗುತ್ತಾ? ಅದೇ ರೈಟರ್ಸ್ ಒಡಿಸಿ. ಈ ಸಿನಿಮಾ ಬಂದಿದ್ದು 2021ರಲ್ಲಿ. ಇದನ್ನು ರಿವ್ಯೂ ಅಂತ ತೊಗೊತಿರೋ, ಸಜೆಷನ್ ಅಂತ ತೊಗೊತಿರೋದು ನಿಮಗೆ ಬಿಟ್ಟಿದ್ದು. ಈ ಒಂದು ಸಿನಿಮಾನ ವಿಸುವಲ್ಸ್ಗೋಸ್ಕರ, ಆ ಒಂದು ಸ್ಕ್ರೀನ್ ಪ್ಲೇಗೋಸ್ಕರ ಒಂದು ಸರಿ ಲುಕ್ ಹಾಕೊಬೋದು. ನಾನು ಇದ್ದಂಗೆ ಯಾವುದೇ ಫಿಲ್ಟ್ರ್ ಇಲ್ದಂಗೆ ಸ್ಟ್ರೈಟಾಗಿ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೈಟರ್ಸ್ ಒಡಿಸಿ. ಈ ಒಂದು ಸಿನಿಮಾ ಬಂದಿದ್ದು 2021ರಲ್ಲಿ. ಇದೊಂದು ಮೂಲತಃ ಚೈನೀಸ್ ಮೂವಿ. ನಾನು ಯಾವುದೋ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಬೇಕಾದ್ರೆ ಈ ಒಂದು ಸಿನಿಮಾದ ಕ್ಲಿಪ್ಸ್ ನೋಡಿಬಿಟ್ರೆ ಇಂಟ್ರೆಸ್ಟಿಂಗಾಗಿ ಒಂದು ಸಿನಿಮಾನ ಓಪನ್ ಮಾಡಿದೆ. ಹೌದು, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೋರ್ ಹೊಡಿತು, ಬಟ್ ಆಮೇಲಿಂದ ಸಿನಿಮಾ ಒಳ್ಳೆ ಪಿಕಪ್ ತೊಗೊಂತು. ಒಂದು ತಂದೆ ಮತ್ತು ಮಗಳ ಮಧ್ಯೆ ಇರೋ ಎಮೋಷನು ಚೆನ್ನಾಗೇ ಕ್ಯಾರಿ ಆಯಿತು. ಕಳೆದೋಗಿರೋ ಮಗಳನ್ನ 6 ವರ್ಷದಿಂದ ತಂದೆಯಲ್ಲಿ ಹುಡುಕ್ತಾ ಇದ್ದಾನೆ. ಅದೇ ಒಂದು ತಂದೆಗೆ ಡೈಲಿ ಕನಸು ಬರ್ತಾ ಇರುತ್ತೆ. ಆ ಒಂದು ಕನಸಲ್ಲಾಗೋ ಒಂದು ಸಂಗತಿಗಳನ್ನ ಬೇರೆ ಒಬ್ಬ ರೈಟರ್ಸು ಬರಿತಾ ಇರ್ತಾನೆ. ಆ ಬರೆದಿರೋದು ಕೆಲವೊಬ್ರಿಗೆ ರಿಯಲ್ ಲೈಫಲ್ಲಿ ಕೂಡ ಅಪ್ಲೈ ಕೂಡ ಆಗ್ತಾ ಇರುತ್ತೆ. ಈ ಸ್ಟೋರಿ ಎಲ್ಲ ಏನು ಎತ್ತ ಅಂತ ನಾವು ಸಿನಿಮಾ ನೋಡೇ ತಿಳ್ಕೊಬೇಕು. ಸಿನಿಮಾ ಮಾತ್ರ ಒಂದು ಥರ ಸಖತ್ತಿದೆ ಗುರು. ಇಲ್ಲಿ ಸ್ಟೋರಿ ಬರೆಯೋ ರೈಟರ್ಸು ಕೂಡ ಕಷ್ಟಪಡ್ತಾರೆ, ಅಲ್ಲಿ ಕ್ಯಾರೆಕ್ಟರ್ಗಳು ಕೂಡ ತುಂಬ ಕಷ್ಟಪಡ್ತಾರೆ. ಎರಡನ್ನೂ ಕೂಡ ಸೈಮಲ್ಟೇನಿಯಸ್ ಆಗಿ ಒಂದು ರೇಂಜಿಗೆ ಚೆನ್ನಾಗೇ ಮ್ಯಾನೇಜ್ ಮಾಡಿದ್ರು ಅಂತ ಹೇಳಿದರೆ ತಪ್ಪಾಗಲ್ಲ. ವಿಸುವಲ್ಸು, ಅದರಲ್ಲಿ ಬರೋ ಕ್ರಿಯೇಚರ್ಸು ಮತ್ತು ಮಾನ್ಸ್ಟರ್ಸು ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್ ಆಗಿರ್ತಾರೆ. ಅದರಲ್ಲೂ ಆ ಸೋಲ್ಜರ್ಸ್ ಆಗಿರ್ಬೋದು, ಆ ರೆಡ್ ಮ್ಯಾನ್ ವಿಲನ್ನು, ಆ ಆರ್ಮರ್ ಕ್ರಿಯೇಚರ್ ಆಗಿರ್ಬೋದು, ಇವೆಲ್ಲ ಕೂಡ ಸ್ಟೋರಿನಲ್ಲಿ ನಮ್ಮನ್ನು ಹಿಡಿದಿರ್ತವೆ. ಚೈನೀಸು, ಮ್ಯಾಂಡ್ರಿನ್ನು, ಇಂಗ್ಲೀಷು ನಮ್ಮ ಸೌತ್ ಇಂಡಿಯಾದ ತೆಲುಗು, ತಮಿಳ್ ಮತ್ತು ಹಿಂದಿನಲ್ಲಿ ಅವೈಲಬಲ್ ಇದ್ದಾವೆ. ನಮ್ಮ ಕನ್ನಡದಲ್ಲಿ ಇಲ್ಲ. ಇಂಗ್ಲೀಷಲ್ಲಿ ಸಬ್ಟೈಟಲ್ಸಲ್ಲಿ ನೋಡಿ ಕರೆಕ್ಟಾಗಿ ಅರ್ಥ ಆಗುತ್ತೆ ಸಿನಿಮಾ. ಅಡಲ್ಟ್ ಸೀನ್ ಆಗಲಿ, ಬ್ಯಾಡ್ ಲ್ಯಾಂಗ್ವೇಜ್ ಆಗಲಿ ಇಲ್ಲ. IMDbನಲ್ಲಿ 6.2 ರೇಟಿಂಗ್ ಇದೆ ಈ ಒಂದು ಸಿನಿಮಾಗೆ. ರೊಟೀನ್ ಟೊಮೊಟೊಸು ಕೂಡ 93% ಕೊಟ್ಟಿದ್ದಾರೆ. ಒಟ್ನಲ್ಲಿ ಹೇಳ್ತೀನಲ್ಲ, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಬಟ್ ಅಲ್ಲಲ್ಲಿ ಕಾಂಪ್ರಮೈಸ್ ಆಗಬೇಕು. ಅದು ನಿಮಗೆ ಬಿಟ್ಟಿದ್ದು. ಅದು ಬಿಟ್ಟರೆ ಸಿನಿಮಾ ಮಾತ್ರ ಚೆನ್ನಾಗೇ ಎಂಗೇಜ್ ಮಾಡುತ್ತೆ. ನೋಡಿಲ್ಲ ಅಂದರೆ ನೋಡಿ. ಆಲ್ರೆಡಿ ಈ ಒಂದು ಸಿನಿಮಾನ ನೀವು ನೋಡಿದರೆ ಯಾವ ವರ್ಷ ಈ ಒಂದು ಸಿನಿಮಾ ನೋಡಿರ್ತೀರ ಅಂತ ಕಮೆಂಟ್ ಮಾಡಿ. ಇನ್ನು ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ. ಸೊ ಒಂದು ಲೈಕ್ ಹಾಕ್ಕೊಂಡ್ರೆ ನನಗೂ ಒಂದು ಸ್ಟ್ರೆಂತ್ ಬರುತ್ತೆ. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.